ವಿರಾಮದ ಬಳಿಕ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಸರ್, ಇಷ್ಟೊತ್ತು ಮಂಡ್ಯ ರಾಜಕಾರಣದ ಬಗ್ಗೆ ಮಾತಾಡಾಯಿತು. ಈಗ ಇಂಡಿಯಾ ರಾಜಕಾರಣದ ಬಗ್ಗೆ ಮಾತಾಡೋಣ. ಈಗ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ಸ್ಲೋಗನ್ ಶುರುವಾಗಿದೆ ಸರ್. ಈಗ ಅದಕ್ಕೆ ವಿರುದ್ಧವಾಗಿ ದೇಶದಲ್ಲಿರುವಂಥ ಎಲ್ಲ ರಾಜ್ಯ ಪಕ್ಷಗಳು ಮತ್ತು ವಿವಿಧ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಪಕ್ಷಗಳು ಒಂದು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ದಾವೆ. ಈ ಮಹಾಗಠಬಂಧನ್ ಮತ್ತು ಭಾರತೀಯ ಜನತಾ ಪಕ್ಷ, ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಗಠಬಂಧನವೇ ಇಲ್ಲ, ಇನ್ನು ಮಹಾಗಠಬಂಧನ್ ಎಲ್ಲಿ ಬಂತು? ದೇವೇಗೌಡರು, ಚಂದ್ರಬಾಬು ನಾಯ್ಡು, ಮಮತಾ ಬ್ಯಾನರ್ಜಿ ಅವರೆಲ್ಲ ಇದ್ದಾರಲ್ಲ ಸರ್. ಇದ್ದಾರೆ, ಹೌದು. ಅವ್ರ ನಾಯಕತ್ವದಲ್ಲಿ ಮಹಾಗಠಬಂಧನ ಪ್ರಬುದ್ಧವಾಗಿ ಬೆಳೆಯೋದಕ್ಕಾಗೋದಿಲ್ಲ ಅಂತ. ಅವು ರಾಜ್ಯಗಳಿಗೆ ಸೀಮಿತವಾಗಿರ್ತಕ್ಕಂಥ ಗಠಬಂಧನಗಳು. ಈಗ ಆಲ್ಟರ್ನೇಟ್ ಲೀಡರ್ ಯಾರು ಅನ್ನೋ ಪ್ರಶ್ನೆ ಬರ್ತದೆ. ಆ ಗಠಬಂಧನಕ್ಕೆ ಮಮತಾ ಬ್ಯಾನರ್ಜಿಯವರು ನಾಯಕರು, ಅಖಿಲೇಶ್ ಯಾದವ್ ಅವ್ರ ನಾಯಕರು, ದೇವೇಗೌಡರು ನಾಯಕರು, ಅಥವಾ ಯಾರಾದರೂ ಬೇರೆ ನಾಯಕರು, ಚಂದ್ರಬಾಬು ನಾಯ್ಡು ಅವ್ರ ನಾಯಕರು, ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತದೆ. ನಿಜ, ಅವ್ರು ಹೇಳ್ತಾರೆ ಈ ಚುನಾವಣೆ ಆದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಮಾಡ್ಕೊಳ್ತೀವಿ. 96ನೇ ಇಸ್ವಿಲಿ ಆದದ್ದಿದೆ, ಚುನಾವಣೆ ಆದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂದರು. ಆಗೇನಾಗುತ್ತೆ, 10 ತಿಂಗಳಿಗೊಂದು ಸರ್ಕಾರ ಬರುತ್ತೆ. 96ರಲ್ಲಿ ಒಂದು ಸರ್ಕಾರ ಬಂತು, ದೇವೇಗೌಡರ ಸರ್ಕಾರ. 10 ತಿಂಗಳಾದಮೇಲೆ ಆ ಸರ್ಕಾರವನ್ನು ತೆಗೆದು ಹಾಕಿದ್ರು. ಆನಂತರ ಗುಜರಾಲ್ ಅವರ ಸರ್ಕಾರ ಬಂತು, ಅವರು 10 ತಿಂಗಳು 9 ತಿಂಗಳು ರಾಜ್ಯಭಾರ ಮಾಡಿದ್ರು. ಆನಂತರ ಚುನಾವಣೆ ನಡೀತು. ಇಂತಹ ಒಂದು ಪರಿಸ್ಥಿತಿಯ ಪುನರ್ನಿರ್ಮಾಣ ಆಗಬೇಕೇ ಅಥವಾ 5 ವರ್ಷ ಗಟ್ಟಿತನದ ಒಂದು ಸರ್ಕಾರ ಬೇಕೇ ಅಂತಕ್ಕಂಥ ಪ್ರಶ್ನೆ ಈ ದೇಶದ ಜನಗಳ ಮುಂದೆ ಇಡ್ತಕ್ಕಂಥ ಪ್ರಶ್ನೆ. ನಾವು ಕಳೆದ 5 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಮೋದಿಯವರು ಕೊಟ್ಟಿದ್ದಾರೆ. ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾರೆ. ಇಂತಹ ಒಂದು ಸರ್ಕಾರ ಬೇಕೇ ಅಥವಾ ಸಣ್ಣ ಪುಟ್ಟ ಪಾರ್ಟಿಗಳೆಲ್ಲ ಸೇರಿಕೊಂಡು ಒಂದು ಮೈತ್ರಿ ಸರ್ಕಾರ, ಈಗ ಕರ್ನಾಟಕದಲ್ಲಿದೆಯಲ್ಲ ಸರ್ಕಾರ, ಇಂತಹ ಒಂದು ಸರ್ಕಾರ ಬೇಕೇ ಅಂತಕ್ಕಂಥದ್ದನ್ನು ಜನ ನಿರ್ಣಯ ಮಾಡಬೇಕಾಗಿದೆ. ಕುಮಾರಸ್ವಾಮಿ ಅವರ ಲೀಡರ್ಶಿಪ್ಪಲ್ಲಿ ಹೇಗೆ ನಡೀತಿದೆ ಮೈತ್ರಿ ಸರ್ಕಾರ? ಚೆನ್ನಾಗಿ ನಡೆದಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಜನಗಳಿಗೆ ಸರ್ಕಾರ ಇದೆ ಅನ್ನೋದ ಪ್ರಜ್ಞೆನೇ ಇಲ್ಲ. ಒಂದು ಮೈತ್ರಿ ಆಗಬೇಕಾಗಿದ್ದರೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇರಬೇಕು. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಲ್ಲದೆ, ಒಂದು ಅಜೆಂಡಾ ಇಲ್ಲದೆ, ಅವಸರಕ್ಕೋಸ್ಕರ ಒಂದು ಸರ್ಕಾರ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿ. ಉದಾಹರಣೆಗೆ ಚಾಮುಂಡೇಶ್ವರಿಯಲ್ಲಿ ಎಷ್ಟು ತೀವ್ರವಾಗಿ ಫೈಟ್ ನಡೀತು ಕಾಂಗ್ರೆಸ್ಸು ಮತ್ತು JDS ಅವರಿಗೆ. ರಿಸಲ್ಟ್ ಬಂದ ತಕ್ಷಣ JDS ಕಾಂಗ್ರೆಸ್ ಒಂದಾದರು. ನನ್ನ ದೃಷ್ಟಿಯಲ್ಲಿ ಅಂಥದ್ದೇ ಒಂದು ಆಗಬೇಕಾಗಿದ್ದರೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಕೆಲವು 2-3 ದಿವಸಗಳು ಟೈಮ್ ತಗೊಂಡು ದೊಡ್ಡವರೆಲ್ಲ ಕೂತು ಸಮಾಲೋಚನೆ ಮಾಡಿ ಇಂತಿಂಥ ಕಾರ್ಯಕ್ರಮಗಳನ್ನು ನಾವಿಬ್ಬರು ಜೊತೆಗೆ ಸೇರಿ ಸರ್ಕಾರ ಮಾಡಿದ್ರೆ ನಾವು ಈ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಸ್ಥೂಲ ಪರಿಚಯ ಜನರಿಗೆ ಸಿಗಬೇಕಾಗಿತ್ತು. ಆದರೆ ಜನಗೆ ಸಿಕ್ಕಲಿಲ್ಲ. ಅವಸರದಲ್ಲಿ ಈ ಮೈತ್ರಿ ಸರ್ಕಾರದ ಶಿಶು ಜನನವಾಗಿದೆ. ಇದರ ಆಯುಸ್ಸೆಷ್ಟು ಅಂತಕ್ಕಂಥದ್ದು ಲೋಕಸಭಾ ಚುನಾವಣೆ ಆದಮೇಲೆ ತೀರ್ಮಾನ ಆಗ್ತದೆ. ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಕೇಳಿ ಹಲವಾರು ವಿಚಾರಗಳನ್ನು, ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ. ಆದರೆ ಈ GST ವಿಚಾರವಾಗಿ ಕರ್ನಾಟಕದಲ್ಲಿ ಜನ ಅವರಿಗೆ ವಿರೋಧವಾಗಿ ಮತ ಚಲಾಯಿಸೋದಕ್ಕಿಲ್ವಾ? GST ಒಂದು ಯೂನಿಫಾರ್ಮ್ ಟ್ಯಾಕ್ಸ್ ಕೋಡ್, ಇದು ಮುಂದುವರೆದಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿಯೂ ಇರ್ತಕ್ಕಂಥ ಒಂದು ವ್ಯವಸ್ಥೆ. ನಾವು ಮುಂದುವರೆದ ರಾಷ್ಟ್ರ ಆಗಬಾರ್ದೇನೋ, ಆಗಿಲ್ಲವೇನೋ. ಇಂತಹ ತೀವ್ರ ಸ್ವರೂಪದ ಸುಧಾರಣೆಗಳು ನಮ್ಮ ಕಾಲದಲ್ಲಿ, ನಾವು ಕಾಂಗ್ರೆಸ್ನಲ್ಲಿದ್ದಾಗ ಮಾಡಲಿಕ್ಕಾಗಲಿಲ್ಲ. ನಮ್ಮ ಕಾಲದಲ್ಲೇ ಇದು ಜರ್ಮಿನೇಟ್ ಆಯಿತು. ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಅಥವಾ ನಮ್ಮಲ್ಲಿ ಆ ಪೊಲಿಟಿಕಲ್ ವಿಲ್ ಇರಲಿಲ್ಲ.
ಆ ಇಚ್ಛಾಶಕ್ತಿ ಇರಲಿಲ್ಲ. ಆದರೆ ಇವತ್ತು ನರೇಂದ್ರ ಮೋದಿಯವರಿಗೆ ಆ ಇಚ್ಛಾಶಕ್ತಿ ಇತ್ತು, ಅವರಿಗೆ ಅಂತಹ ಒಂದು ಮೆಜಾರಿಟಿಯು ಕೂಡ ಲೋಕಸಭೆಯಲ್ಲಿತ್ತು, ಅವರು ಅದನ್ನು ಜಾರಿಗೆ ತಂದರು. ಇನ್ನು ಆದ್ದರಿಂದ ನಾವು ಮುಂದುವರೆದ ರಾಷ್ಟ್ರಗಳ ಪಂಕ್ತಿಯಲ್ಲಿ ಸೇರಿದೋ ಅನ್ನತಕ್ಕಂಥ ಮಮಕಾರ ನಮಗೆ ಬೇಕಾಗ್ತದೆ. ಈಗ ವಿಶ್ವಮಟ್ಟದಲ್ಲಿ ಭಯೋತ್ಪಾದನೆಯ ವಿರುದ್ಧ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಹೋರಾಡ್ತಾ ಇದ್ದಾವೆ. ಅದರ ನಾಯಕತ್ವವನ್ನು ನರೇಂದ್ರ ಮೋದಿಯವರೇ ಒಂದು ರೀತಿ ವಹಿಸಿದ್ದಾರೆ ಅಂತಂದರೂ ಸಹಿತ ತಪ್ಪಲ್ಲ. ಈಗ ಭಯೋತ್ಪಾದನೆಯನ್ನು ಮಟ್ಟ ಹಾಕೋದಕ್ಕೆ ನರೇಂದ್ರ ಮೋದಿ ಒಬ್ಬರಿಂದ ಸಾಧ್ಯನಾ ಅಥವಾ ರಾಹುಲ್ ಗಾಂಧಿ ಬಂದರೆ ಸಾಧ್ಯ ಇಲ್ವಾ? ಭಯೋತ್ಪಾದನೆಯ ವಿಚಾರದಲ್ಲಿ ಕಾಂಗ್ರೆಸ್ನವರಿಗೆ ಭಿನ್ನಾಭಿಪ್ರಾಯ ಇದೆ ಅಂತೇಳಿ ನಾನು ಒಪ್ಪುವುದಿಲ್ಲ. ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು, ಮೆಟ್ಟಬೇಕು ಅಂತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷದವರ ಒಟ್ಟಾರೆ ಅಭಿಪ್ರಾಯ. ಆದರೆ ನರೇಂದ್ರ ಮೋದಿಯವರು ಅದನ್ನು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿಯವರ ಕೈಗಳನ್ನು ನಾವು ಬಲಪಡಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಪುಲ್ವಾಮಾ ಘಟನೆ ಆಯಿತು ಸರ್. ಹೌದು. ಪುಲ್ವಾಮಾ ಘಟನೆ ಆದ ನಂತರ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ಅಂತ ಹೇಳಿ ಎಲ್ಲ ಎರಡೂ ರಾಜಕೀಯ ಪಕ್ಷಗಳು ಹೇಳ್ತಾ ಇದ್ದಾವೆ. ನಿಮ್ಮ ಪ್ರಕಾರ ಈ ವಿಚಾರವನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕೋ ಬಳಸ್ಕೋಬಾರ್ದು? ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಅಥವಾ ಬಳಸ್ಕೊಳ್ಬೇಕು ಅನ್ನೋದಕ್ಕಿಂತಲೂ ಹೆಚ್ಚು ಮುಖ್ಯ ಇತ್ತೀಚಿನ ನಮ್ಮ ದೇಶದ ಘಟನೆಗಳ ಬಗ್ಗೆ ಎಲ್ಲರಿಗೂ ಕೂಡ ಸಾಕಾದಷ್ಟು ತಿಳುವಳಿಕೆ ಇದೆ. ಆದುದರಿಂದ ಪುಲ್ವಾಮಾ ಆಗಲಿ ಮತ್ತೊಂದಾಗಲಿ ಬಾಲಾಕೋಟೆ ಆಗಲಿ ಇವುಗಳೆಲ್ಲವೂ ಕೂಡ ಜನಗಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದೆ. ನಮ್ಮ 44 ಜನ ಹುತಾತ್ಮರೇನಿದ್ದಾರೆ, ಆ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಡಬೇಕು ಮತ್ತು ಇಡೀ ವಿಶ್ವಕ್ಕೆ ಭಾರತ ದೇಶ ಈ ವಿಧ್ವಂಸಕಾರರು, ಈ ಟೆರರಿಸ್ಟ್ ಇದ್ದಾರಲ್ಲ, ಇವರನ್ನು ಬಗ್ಗು ಬಡಿಬೇಕು ಅಂತಕ್ಕಂಥ ನಿರ್ಣಯ ಏನು ಮಾಡಿದರು, ಇವುಗಳೆಲ್ಲವೂ ಕೂಡ ಭಾರತದ ವಿಶ್ವಾಸ ಅರ್ಹತೆಯನ್ನು ಬಹಳ ಮಟ್ಟಿಗೆ ಹೆಚ್ಚಿದೆ. ಅದಕ್ಕೆ ನರೇಂದ್ರ ಮೋದಿಯವರು ತಮ್ಮ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅಂದರೆ ರಾಜಕೀಯಕ್ಕಾಗಿ ಇದನ್ನು ಬಳಸ್ಕೊಳ್ಬೇಕೋ ಬಳಸ್ಕೋಬಾರ್ದು? ಘಟನೆಗಳನ್ನು ನಾವು ಅಳಿಸಿ ಹಾಕಲಿಕ್ಕಾಗೋದಿಲ್ಲ. ನಾವು ನಮ್ಮ ಭಾಷಣದಲ್ಲಿ ಹೇಳದೇ ಇರ್ಬೋದು, ಆದರೆ ದೇಶದ ಜನಗಳಿಗೆ ಗೊತ್ತು ಈ ಪುಲ್ವಾಮಾದಲ್ಲಿ ಏನು ನಡೀತು, ದೇಶದ ಜನಗಳಿಗೆ ಗೊತ್ತು ಬಾಲಾಕೋಟ್ಲೆಯಲ್ಲಿ ಏನು ನಡೀತು ಹಾಗೆ ಅಂತೇಳಿ. ಇವುಗಳನ್ನು ಅಳಿಸಿ ಹಾಕಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಇನ್ನು ಮುಂದೆಯೂ ಕೂಡ ಪಾಕಿಸ್ತಾನದ ಜನಗಳಿಗೆ ಮತ್ತು ಪಾಕಿಸ್ತಾನದ ಸರ್ಕಾರಕ್ಕೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ನರೇಂದ್ರ ಮೋದಿಯವರು ಉತ್ತರ ಕೊಡ್ತಾರೆ. ಅದನ್ನು ದೇಶದ ಜನ ಒಕ್ಕೊರಲಿನಿಂದ ಸ್ವಾಗತಿಸ್ತಾರೆ. ಸರ್, ಕರ್ನಾಟಕದಲ್ಲಿ ಹಲವಾರು ಬಾರಿ ಅಟೆಂಪ್ಟ್ಗಳು ನಡೆದು ಸರ್, ರಾಜ್ಯ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನ ನಡೀತು ಅನ್ನೋಂಥ ಆರೋಪಗಳು ಬಂದು ಸರ್ಕಾರವನ್ನು ಉಳಿಸ್ಕೊಂಡಿವೆ ಅನ್ನೋವಂಥ ಹೆಮ್ಮೆಯ ಮಾತುಗಳನ್ನ ಸಹಿತ ಆ ಕಡೆಯಿಂದ ವ್ಯಕ್ತಪಡಿಸಿದವರು ಇದ್ದಾರೆ. ಇದರ ಒಟ್ಟಾರೆ ನೀವು ಈ ಶಾಸಕರ ಖರೀದಿಯನ್ನು ಮತ್ತು ಆಪರೇಷನ್ ಕಮಲ ಪ್ರಕ್ರಿಯೆಯನ್ನು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ? ನಾನು ಹೇಳಿದೆ ಕಮಲ ಗೊತ್ತು ನನಗೆ, ಆಪರೇಷನ್ ಗೊತ್ತಿಲ್ಲ ಅಂಥೇಳಿ. ಶಾಸಕರ ಖರೀದಿ ವಿಚಾರನೂ ಗೊತ್ತಿಲ್ಲ ನನಗೆ, ಮತ್ತೊಂದು ಗೊತ್ತಿಲ್ಲ. ಇಲ್ಲಿ ಒಂದು ಸರ್ಕಾರ ಇದೆ, ಅದು ಸಮ್ಮಿಶ್ರ ಸರ್ಕಾರ, ಅದು ಲೂಸ್ಲಿ ನಿಟ್ ಗೌರ್ಮೆಂಟ್ ಅಂತಕ್ಕಂಥದ್ದು ಗೊತ್ತಿದೆ ಅಷ್ಟೇ. ಸರ್, ಈಗ ಈ ಒಂದು ಆಫ್ ಬೀಟ್ ಕ್ವಶನ್ನು, ಎಸ್.ಎಂ. ಕೃಷ್ಣ ಅಂತಂದರೆ ನಾವು ನಿಮ್ಮನ್ನು ಕಳೆದ 18-19 ವರ್ಷಗಳಿಂದ ನೋಡ್ತಾ ಬರ್ತಿದ್ದೀವಿ. ಫಾರಿನ್ ಕೃಷ್ಣ ಅಂತ ಹೇಳ್ತಾರೆ ಸರ್, ಯಾಕೆ ಹೇಳ್ತಾರೆ? ನಾನು ಫಾರಿನ್ನಲ್ಲಿ ಓದಿದ್ನಲ್ಲ ಅದಕ್ಕೋಸ್ಕರ, ನಾನು ಫಾರಿನ್ ಮಿನಿಸ್ಟರ್ ಆಗಿದ್ನಲ್ಲ ಅದಕ್ಕೋಸ್ಕರ. ಸರ್, ನೀವು ಫಾರಿನ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ನಾನು ಅದಕ್ಕೆ ಬದಲೇ ಅಮೆರಿಕಾದಲ್ಲಿ ಓದ್ತಾ ಇದ್ನಲ್ಲ ಅದಕ್ಕೋಸ್ಕರ ಫಾರಿನ್ ಕೃಷ್ಣ ಅಂತ ಹೇಳ್ತಾರೆ. ಸರ್, ನೀವು ಫಾರಿನ್ನಲ್ಲಿ ಓದ್ಕೊಂಡು ಬಂದ ನಂತರ, ಮಂಡ್ಯಕ್ಕೆ ಬಂದ ನಂತರ, ಸೋಮನಹಳ್ಳಿಗೆ ಬಂದ ನಂತರ ಯಾವ ರೀತಿ ನಿಮ್ಮನ್ನು ಜನ ಸ್ವೀಕಾರ ಮಾಡಿದರು? ಯಾಕೆ ಆ ಬಿರುದು ಬಂತು ನಿಮಗೆ ಅಂತ? ಅಮೆರಿಕಕ್ಕೆ ಮೊದಲನೇ ಬಾರಿಗೆ ಒಬ್ಬ ಯುವಜನ ಒಂದು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡೆದು ಹೋದ ಅನ್ನತಕ್ಕಂಥ ಮಮಕಾರ, ಅವಿನಾಭಾವವಾದಂಥ ಬಾಂಧವ್ಯ, ಅದು ಕಾರಣ ಇತ್ತು. ಅಭೂತಪೂರ್ವಕವಾದಂಥ ಸ್ವಾಗತವನ್ನು ನನಗೆ ಮಂಡ್ಯದ ಜನ ಕೊಟ್ಟರು. ಮತ್ತು ಇನ್ನೊಂದು ಗುಟ್ಟು ಹೇಳಬೇಕು ನೀವು ಇವತ್ತು.
ನಿಮ್ಮ ಸೌಂದರ್ಯ ಮಾಸೇ ಇಲ್ಲ, ಏನು ಕಾರಣ ಇದಕ್ಕೆ? ವಿಶೇಷವಾದಂಥ ತರಬೇತಿಯನ್ನು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಹಿಂದೆ ಹೇಗಿದ್ನೋ ಈಗಲೂ ಹಾಗೆ ನನ್ನ ಜೀವನ ಶೈಲಿಯನ್ನು ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ಇದು ದೈವದತ್ತವಾಗಿ ಸಿಕ್ಕಿರ್ತಕ್ಕಂಥ ಒಂದು ಪುರಸ್ಕಾರ ಅಂಥೇಳಿ ಭಾವಿಸ್ತೀನಿ. ಅಂದರೆ ನೀವು ಇಷ್ಟೊಂದು ಯಂಗಾಗಿ ಕಾಣೋದಕ್ಕೆ ಪ್ರೇಮ ಅವ್ರ ಕಾರಣನ ಅಂತ? ಪರಿಸರನೂ ಕೂಡ ಭಾಳ ಮಟ್ಟಿಗೆ ಪರಿಣಾಮವನ್ನು ಬೀರಬಲ್ಲದು. ಮನೆಯ ಪರಿಸರ, ಯಾಕೆಂದರೆ ನಾವು ವ್ಯವಹಾರ ಮಾಡ್ತಕ್ಕಂಥದ್ದು, ಇವುಗಳೆಲ್ಲವೂ ಕೂಡ ಆ್ಯಂಟೈ ಏಜಿಂಗ್ ಫ್ಯಾಕ್ಟರ್ಸ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸರ್, ಇಷ್ಟೊತ್ತು TV5 ಸಂದರ್ಶನದಲ್ಲಿ ಮಂಡ್ಯ ರಾಜಕಾರಣ, ಇಂಡಿಯಾ ರಾಜಕಾರಣ, ಸಮಗ್ರವಾದಂಥ ರಾಜಕಾರಣದ ಬಗ್ಗೆ ಮಾತಾಡಿದ್ರಿ. ವೈಯಕ್ತಿಕವಾಗಿ ನಿಮ್ಮ ಸೌಂದರ್ಯದ ಗುಟ್ಟು ನಿಮ್ಮ ಮನೆ ಪರಿಸರ ಅನ್ನೋದನ್ನು ಸಹಿತ ಹೇಳಿದ್ರಿ. ಇಷ್ಟೊತ್ತು ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇವಿಷ್ಟು SM ಕೃಷ್ಣ ಅವರ ಮಾತುಗಳು. SM ಕೃಷ್ಣ ಅವರ ಸೌಂದರ್ಯ ಮಾಸದೇ ಇರೋದಕ್ಕೆ ಕಾರಣವನ್ನು TV5 ಮೂಲಕ ಹೇಳಿದ್ದಾರೆ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.